ಊರಿನ ಒಳಗೆ ನಡ್ಕೊಂಡು ಬರುವಂಥ ಒಂದು ಪರಿಸ್ಥಿತಿ ಇತ್ತು. ಆಗ ಬೇಕಾಗುವಂಥ ಮಾರ್ಗಗಳು ಕೂಡ ಸರಿಯಾಗಿರಲಿಲ್ಲ. ಅಂತಹ ಸಂದರ್ಭದಲ್ಲಿ ಅವರು ಮನೆ ಮನೆಗೆ ಹೋಗಿ ಒಂದು ವೈದ್ಯಕೀಯ ಸೇವೆಯನ್ನು ಕೊಟ್ಟಿದ್ದಾರೆ ಅಂತ ಹೇಳಿದರೆ ಅದು ನಿಜವಾಗಿ ಬಹಳ ಒಂದು ಅದ್ಭುತವಾದ ವಿಷಯ. ಇವತ್ತು ನಾವು ಅದನ್ನು ಕಲ್ಪನೆ ಮಾಡಿಕೊಳ್ಳಿಕ್ಕೂ ಸಾಧ್ಯ ಇಲ್ಲ. ಆ ನಂತರದ ದಿವಸಗಳಲ್ಲಿ ಅವರು ಸೈಕಲ್ನಲ್ಲಿ ತಿರುಗುತ್ತಿದ್ದರು. ಪ್ರಥಮವಾಗಿ ಅವರು ಇಲ್ಲಿ ಬಂದು ಪ್ರಾಕ್ಟೀಸ್ ಪ್ರಾರಂಭ ಮಾಡಿದಾಗ ನಡ್ಕೊಂಡು ಮನೆ ಮನೆಗೆ ಹೋಗ್ತಿದ್ರು. ಅದು ರಾತ್ರಿ ಈ ಹಾವು ಕಚ್ಚಿದಂಥದ್ದು, ಹೆರಿಗೆ ಮಾಡಿಸುವಂಥದ್ದು ಇಂಥವೆಲ್ಲ ಬಹಳ ಕ್ಲಿಷ್ಟಕರವಾದಂಥದ್ದು. ಯಾಕಂದರೆ ಬೇರೆ ಮಣಿಪಾಲದಲ್ಲಿಯೂ ಕೂಡ ಆಸ್ಪತ್ರೆ ಅಂಥ ಒಂದು ಸುಸಜ್ಜಿತವಾಗಿರಲಿಲ್ಲ. ಉಡುಪಿಗೆ ಹೋಗಬೇಕಿತ್ತು. ಉಡುಪಿಗೆ ಹೋಗುವಂಥ ಸಂದರ್ಭದಲ್ಲಿ ಇಲ್ಲಿಂದ ಕರ್ಕೊಂಡು ಹೋಗಲಿಕ್ಕೆ ಬೇಕಾಗುವಂಥ ವೆಹಿಕಲ್ಗಳಿರಲಿಲ್ಲ. ಇಂಥ ಎಲ್ಲ ಸಂದರ್ಭದಲ್ಲಿ ಅವರು ವೈದ್ಯರಾಗಿ ಪೆರಡೂರಿನಲ್ಲಿ ಆ ಸೇವೆಯನ್ನು ಕೊಟ್ಟಿದ್ದಾರೆ ಅಂತ ಹೇಳಿದರೆ ನಾವು ಯಾವಾಗಲೂ ಅವರನ್ನು ಸ್ಮರಿಸಿಕೊಳ್ಳುವಂತಹ ಒಂದು ವಿಷಯ. ಅಂತಹ ಡಾಕ್ಟರ್ ಆಗಿದ್ದ MR ಹೆಗಡೆಯವರು ಬಹಳ ಸ್ನೇಹಜೀವಿ. ಎಲ್ಲರೊಟ್ಟಿಗೆ ಬೆರೆತು ಯಾರು ಚಿಕ್ಕ ಮಕ್ಕಳು ಬರಲಿ, ಯಾರೇ ಹಿರಿಯರು ಬರಲಿ, ಅವರನ್ನು ಒಂದೇ ರೀತಿಯಲ್ಲಿ ಟ್ರೀಟ್ ಮಾಡ್ತಿದ್ರು. ಈ ಶಾಲೆಯ ಇವತ್ತು ಬಹುಶಃ ಡಾಕ್ಟರ್ GSK ಭಟ್ರವರು ವೈದ್ಯಕೀಯ ಸೇವೆಯನ್ನು ಶಾಲೆಯ ಮಕ್ಕಳಿಗೆ ಧರ್ಮಾರ್ಥವಾಗಿ ನೀಡುತ್ತಿದ್ದಾರೆ. ಅದೇ ರೀತಿ MR ಹೆಗಡೆಯವರು ಈ ಶಾಲೆ ಪ್ರಾರಂಭವಾಗಿ ಅವರ ಕೊನೆಯ ಹಂತದವರೆಗೂ ಕೂಡ ಈ ಶಾಲೆಗೆ ಮಕ್ಕಳ ಒಂದು ಆರೋಗ್ಯ ತಪಾಸಣೆಯನ್ನು ಧರ್ಮಾರ್ಥವಾಗಿ ಮಾಡ್ತಿದ್ರು. ಅದನ್ನು ಕೂಡ ನೀವು ನೆನಪಿಟ್ಟುಕೊಳ್ಬೇಕು.